ಎಲ್ರಿಗೂ ನಮಸ್ಕಾರ. ಇಂದ್ರಧನು ಅಸ್ಟ್ರೋಕೇರ್ಗೆ ಸ್ವಾಗತ. ಒಬ್ಬ ವ್ಯಕ್ತಿ ಯಶಸ್ಸನ್ನು ಹೊಂದಬೇಕಾದ್ರೆ ಡೈರೆಕ್ಷನ್ ಸ್ಟ್ರೆಂತ್ ಬಹಳ ಮುಖ್ಯ. ಯಾವ ದಿಶೆಯಲ್ಲಿ ಸಾಗ್ತಾ ಇದ್ದಾನೋ ಆ ಒಂದು ದಿಶೆ ಸ್ಟ್ರಾಂಗ್ ಇರೋದು ಬಹಳ ಮುಖ್ಯ. ಇಲ್ಲ ಅಂದರೆ ಗುರಿಯನ್ನು ತಲುಪೋದಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ಆ ಒಂದು ಡೈರೆಕ್ಷನ್ ಸ್ಟ್ರೆಂತನ್ನು ಗಮನಿಸಿ ತಾನು ಯಾವ ವಿಷಯದ ಮೇಲೆ ಫೋಕಸ್ ಮಾಡಬೇಕು ಅಂತ ಫೋಕಸ್ ಮಾಡಿದಾಗ ವ್ಯಕ್ತಿಗೆ ಯಶಸ್ಸನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಾವು ಸಹ ಈಗ ಎಕ್ಸಾಂಪಲ್, ನನಗೆ ಉದ್ಯೋಗದಲ್ಲಿ ಯಶಸ್ಸು ಬೇಕು. ಆಗ ಯಾವ ಒಂದು ಮನೆ, ಉದ್ಯೋಗದ ಮನೆ, ಅದರ ಅಧಿಪತಿಯ ಸ್ಟ್ರೆಂತ್ ಏನು ಮತ್ತು ಯಾವ ಒಂದು ಏರಿಯಾ ಮೇಲೆ ನಾನು ಫೋಕಸ್ ಮಾಡಬೇಕು, ಇದನ್ನು ನೋಡಿದಾಗ ನಮಗೆ ಆ ಒಂದು ಏರಿಯಾ ಮೇಲೆ ನಾವು ಫೋಕಸ್ ಮಾಡ್ತಾ ಹೋದ ಹಾಗೆ ನಮ್ಮ ಉದ್ಯೋಗದಲ್ಲಿ ನಾವು ಯಶಸ್ಸನ್ನು ಕಾಣ್ತಾ ಹೋಗ್ತೇವೆ. ಯಾವ ರೀತಿ ಅದನ್ನು ನೋಡೋದು, ಯಾವುದ್ರ ಮೇಲೆ ನಾನು ಫೋಕಸ್ ಮಾಡಬೇಕಂತ ಹೇಗೆ ಗೊತ್ತಾಗುತ್ತೆ? ಈಗ ಮದುವೆಯಾಗಿದೆ, ಮದುವೆಯ ಒಂದು ಜೀವನವನ್ನು ನಡೆಸ್ತಾ ಇದ್ದಾನೆ ಅಂತಂದಾಗ ಯಾವ ಒಂದು ಮನೆಯ ಮೇಲೆ ಫೋಕಸ್ ಮಾಡಿದಾಗ, ಅಂದರೆ ಯಾವ ವಿಷಯ, 12 ಮನೆಗಳು ಒಂದೊಂದು ವಿಷಯವನ್ನು ಪ್ರತಿನಿಧಿಸುತ್ತೆ ಮತ್ತು ಒಂದೊಂದು ಮನೆಗಳು ಹಲವಾರು ವಿಷಯಗಳನ್ನು ಪ್ರತಿನಿಧಿಸುತ್ತೆ. ಹಾಗಿರುವಾಗ ಯಾವ ಒಂದು ವಿಷಯದ ಕಡೆ ನಾನು ಫೋಕಸ್ ಮಾಡಿದಾಗ ನನ್ನ ಒಂದು ವೈವಾಹಿಕ ಜೀವನ ಚೆನ್ನಾಗಿರುತ್ತೆ, ಯಾವ ವಿಷಯದ ಕಡೆ ಗಮನ ಹರಿಸಿದಾಗ ನನಗೆ ಪ್ರಾಫಿಟ್ ಬರುತ್ತೆ ಜೀವನದಲ್ಲಿ ಅಥವಾ ಲಾಭ ಆಗುತ್ತೆ, ಅಥವಾ ನನಗೆ ಆರೋಗ್ಯ ಚೆನ್ನಾಗಾಗುತ್ತೆ, ಅಥವಾ ನನ್ನ ಒಂದು ಸಂಬಂಧ ಚೆನ್ನಾಗಾಗುತ್ತೆ, ಅಥವಾ ನನ್ನ ಒಂದು ಬಿಸ್ನೆಸ್ ಚೆನ್ನಾಗಾಗುತ್ತೆ, ಈ ರೀತಿ, ಅಥವಾ ಹಣ, ಯಾವ ವಿಷಯದ ಕಡೆ ಫೋಕಸ್ ಮಾಡಿದಾಗ ನನಗೆ ಇನ್ಕಮಿಂಗ್ ಬರುತ್ತೆ. ಈ ರೀತಿ ಯಾವ ವಿಷಯದ ಕಡೆಗೆ ನಾವು ಫೋಕಸ್ ಮಾಡಿ ಮುನ್ನಡಿಬೇಕು ಅನ್ನೋದನ್ನು ನಾವು ಕೆಲವೊಂದು ಕುಂಡಲಿಗಳ ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಈಗ ಮೊಟ್ಟ ಮೊದಲನೇದಾಗಿ ತಾವೆಲ್ಲರೂ ಒಂದು ಪೇಪರ್ ಮತ್ತು ಪೆನ್ನನ್ನು ತೆಗೆದುಕೊಳ್ಳಿ, ಇದನ್ನು ನೋಟ್ ಮಾಡಿಟ್ಕೊಳ್ಳಿ ಮತ್ತು ಇದರ ಜೊತೆಗೆ ತಾವೀಗ ತಮ್ಮ ಒಂದು ಕುಂಡಲಿಯನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ತಮ್ಮ ಪರಿಚಯದ ಕುಂಡಲಿ ಅಥವಾ ಯಾವುದು ಕ್ಲೈಂಟ್ಸಿನ ಕುಂಡಲಿ ಇರ್ಬೋದು, ಅಥವಾ ನಾನು ನನ್ನ ಕುಂಡಲಿನೇ ಹಾಕ್ಕೊಳ್ತೀನಿ ಅಂತಂದಾಗ ಸ್ವಯಂನ ಕುಂಡಲಿ, ತಾವು ಅದನ್ನು ಹಾಕಿ ರೆಡಿ ಮಾಡಿಟ್ಕೊಳ್ಳಿ. ಜೊತೆಗೆ ಡೈರೆಕ್ಷನ್ ಸ್ಟ್ರೆಂತನ್ನು ಹೇಳಲಾಗತ್ತೆ ಗ್ರಹದ್ದು, ಅದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು. ಇದು ತುಂಬ ಇಂಪಾರ್ಟೆಂಟ್. ಸರಿ, ಪ್ರಾರಂಭ ಮಾಡೋಣ. ಸೂರ್ಯನಿಗೆ 10ನೇ ಮನೆ, ಚಂದ್ರನಿಗೆ 4ನೇ ಮನೆ, ಕುಜನಿಗೆ 10ನೇ ಮನೆ, ಗುರುವಿಗೆ ಮೊದಲ ಮನೆ ಫಸ್ಟ್ ಹೌಸ್, ಸೂರ್ಯ 10th ಹೌಸ್, ಚಂದ್ರ 4th ಹೌಸ್, ಮಾರ್ಸ್ 10th ಹೌಸ್, ಜುಪಿಟರ್ ಫಸ್ಟ್ ಹೌಸ್, ರಾಹು 7th ಹೌಸ್ 7ನೇ ಮನೆ, ಮರ್ಕ್ಯುರಿ ಬುಧ ಮೊದಲನೇ ಮನೆ ಅಥವಾ ಫಸ್ಟ್ ಹೌಸ್, ವೀನಸ್ 4th ಹೌಸ್ 4ನೇ ಮನೆ, ಶುಕ್ರನಿಗೆ 4ನೇ ಮನೆ, ಶನಿಗೆ 7ನೇ ಮನೆ, ಸ್ಯಾಟರ್ನ್ಗೆ 7th ಹೌಸ್. ಅಂದರೆ ಇಲ್ಲಿ ರಾಹು ಶನಿಯ ಥರ ಕೆಲಸ ಮಾಡುತ್ತೆ ಅಂತ ನಾವು ಅಂದ್ಕೊಂಡು ರಾಹುವಿಗೆ 7th ಹೌಸನ್ನು ಅಂದ್ಕೋಬೇಕು ನಾವು. ಅಂದರೆ ಇಲ್ಲಿ ರಾಹು ಕೇತುಗಳ ಡೈರೆಕ್ಷನ್ ಸ್ಟ್ರೆಂತ್ ತೆಗೆದುಕೊಳ್ಳಲಾಗೋದಿಲ್ಲ. ಆದರೆ ನಾವು ಅದನ್ನು ಅಭ್ಯಾಸ ಮಾಡುವಾಗ ರಾಹು ಕೇತುಗಳ ಒಂದು ಡೈರೆಕ್ಷನ್ ಸ್ಟ್ರೆಂತ್ಗಳು ಕೆಲವೊಂದು ಸರಿ ಆ ಮನೆಯಲ್ಲಿ ಕುಳಿತುಕೊಂಡಿರುತ್ತೆ. ಅದಕ್ಕೆ ಅದರ ಒಂದು ಸ್ಟ್ರೆಂತನ್ನು ನಾವು ಈ ರೀತಿಯಲ್ಲಿ ಅಂದ್ಕೋಬೋದು. ಅದೇ ರೀತಿ ಕೇತು ಅಂದ್ಕೊಂಡಾಗ ಕೇತು ಮಾಸ್ ಅಂತೆ ಅಥವಾ ಕುಜನಂತೆ ಕೆಲಸ ಮಾಡುತ್ತೆ ಅಂದಾಗ ಕೇತುವಿಗೆ 10th ಹೌಸ್. ಈಗ ಇದೆಲ್ಲ ಡೈರೆಕ್ಷನ್ ಸ್ಟ್ರೆಂತನ್ನು ನಾವು ಬರ್ಕೊಂಡ್ವಿ, ಅಂದರೆ ಯಾವ ಗ್ರಹಕ್ಕೆ ಯಾವ ಮನೆ ಡೈರೆಕ್ಷನ್ ಸ್ಟ್ರೆಂತ್. ಈಗ ಒಂದು ಕುಂಡಲಿಯನ್ನು ಎಕ್ಸಾಂಪಲ್ ಮೂಲಕ ನೋಡೋಣ. ಈಗ ಮಕರ ಲಗ್ನದ ಕುಂಡಲಿ ಅಂತ ಅಂದ್ಕೊಳ್ಳೋಣ. ಮಕರ ಲಗ್ನದ ಕುಂಡಲಿಯಲ್ಲಿ ಇವರಿಗೆ ಉದ್ಯೋಗದಲ್ಲಿ ಯಶಸ್ಸು ಬೇಕು ಅಂತ ಇವರು ಯೋಚನೆ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳೋಣ.
ಯಾವುದೇ ಇರ್ಬೋದು, ಯಾವುದೇ ಮನೆಯ ವಿಷಯವಾಗಿರ್ಬೋದು. ಆದರೆ ಇಲ್ಲಿ ನಾವು ಉದ್ಯೋಗ ಅಂತ ತೆಗೆದುಕೊಂಡ್ರೆ ಇಲ್ಲಿ 10ನೇ ಮನೆಯ ಅಧಿಪತಿ ಯಾರು? ಮಕರ ಲಗ್ನಕ್ಕೆ 10ನೇ ಮನೆಯ ಅಧಿಪತಿ ಶುಕ್ರ. ಹಾಗಾದರೆ ಫಸ್ಟ್ ಏನು ಮಾಡಬೇಕು? 10ನೇ ಮನೆ, ಯಾವ ಮನೆಗೆ ಸಂಬಂಧಪಟ್ಟ ವಿಷಯವನ್ನು ನೋಡ್ತಿದ್ದೀವಿ ಆ ಮನೆ ಅಧಿಪತಿ ಬೇಕು. ಈಗ ವೈವಾಹಿಕ ಜೀವನ ಅಂದರೆ 7ರ ಅಧಿಪತಿ. ಅದೇ ರೀತಿ ನನಗೆ ಹಣದ ಸೇವಿಂಗು ಅಥವಾ ಇನ್ಕಮಿಂಗ್ ಆಗಬೇಕಂದ್ರೆ ನಾನು 2ನೇ ಮನೆ ನೋಡ್ಕೊಬೇಕು ಈ ರೀತಿ. ಅಥವಾ ನನಗೆ ತುಂಬ ನಾನು ಬ್ಯುಸಿ ಇರಬೇಕು, ನನ್ನ ಡೇ ಟು ಡೇ ಲೈಫಲ್ಲಿ ನಾನು ಸ್ವಲ್ಪ ಏನಾದರೂ ಚೇಂಜಸ್ ಮಾಡ್ಕೋಬೇಕು, 6ನೇ ಮನೆ. ಹೀಗೆ ನನಗೆ ಯಾವ ಒಂದು ವಿಷಯ ಬೇಕೋ ಆ ಮನೆಯನ್ನು ಫಸ್ಟು ಆಯ್ಕೆ ಮಾಡ್ಕೊಬೇಕು. ಸರಿ, ಈಗ ಇಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಷಯ ಆಗಿದ್ದಕ್ಕೆ 10ನೇ ಮನೆಯ ಅಧಿಪತಿ. 10ನೇ ಮನೆಯ ಅಧಿಪತಿಯನ್ನು ನೋಟ್ ಮಾಡ್ಕೊಂಡ್ಮೇಲೆ ಯಾರು ಅಂತ, ಈಗ ಇಲ್ಲಿ ಶುಕ್ರ ಎಲ್ಲಿದ್ದಾನೆ ಅದನ್ನು ನೋಡಬೇಕು. ಶುಕ್ರ ಎಲ್ಲಿದ್ದಾನೆ ಈ ಮನೆಯಲ್ಲಿ? ಈ ಒಂದು 12 ಮನೆಗಳಲ್ಲಿ ಲಗ್ನದಿಂದ 4ನೇ ಮನೆಯಾದ ಮೇಷದಲ್ಲಿದ್ದಾನೆ. ಸರಿ, ಅದನ್ನು ರೌಂಡ್ ಮಾಡ್ಕೊಳ್ಳಿ. ಆಮೇಲೆ ಶುಕ್ರನಿಗೆ ಡೈರೆಕ್ಷನ್ ಸ್ಟ್ರೆಂತ್ ಯಾವುದು? ಈಗಷ್ಟೇ ಬರೆಸಲಾಗಿದೆ ಶುಕ್ರನಿಗೆ ಡೈರೆಕ್ಷನ್ ಸ್ಟ್ರೆಂತ್ ಫೋರ್ತ್ ಹೌಸ್. ಅದಕ್ಕೆ ಈಗ ಏನು ಮಾಡಬೇಕು ಅಂದರೆ ಶುಕ್ರ ಯಾವ ಮನೆಯಿಂದ ಎಣಿಸಿದರೆ ಶುಕ್ರನಿಗೆ ಬರೋವರೆಗೆ 4th ಹೌಸ್ ಆಗುತ್ತೆ ಅಂತ ಲೆಕ್ಕ ಹಾಕಬೇಕು. ಶುಕ್ರನಿಂದ 4ನೇ ಮನೆ ಅಲ್ಲ. ಶುಕ್ರನಿಂದ 4ನೇ ಮನೆ ಅಂತಂದರೆ ನಾವು ಮುಂದಕ್ಕೆ ಹೋಗ್ತೀವಿ. ಶುಕ್ರನಿಂದ 4ನೇ ಮನೆ ಅಲ್ಲ, ಶುಕ್ರನವರೆಗೆ ಬಂದಾಗ ಶುಕ್ರ 4ನೇ ಮನೆ ಆಗಬೇಕು. ಹಾಗಾದರೆ ಎಣಿಸಿದರೆ ಶುಕ್ರ ಮಕರ, ಕುಂಭ, ಮೀನ, ಮೇಷ. ಅಂದರೆ ಮಕರನೇ ಸಹ ಅಂದರೆ ಫಸ್ಟ್ ಹೌಸೇ ಶುಕ್ರನಿಗೆ 4ನೇ ಮನೆ ಆಗುತ್ತೆ. ಅದಕ್ಕಾಗಿ ಶುಕ್ರ ಬರೋವರೆಗೆ ಎಣಿಸ್ಬೇಕು, ಶುಕ್ರ 4ನೇ ಮನೆ ಆಗಿರಬೇಕು. ಅಂದರೆ ಫಸ್ಟ್ ಹೌಸ್ ಆಯಿತು. ಅದಕ್ಕೆ ಆ ವ್ಯಕ್ತಿ ಫಸ್ಟ್ ಹೌಸ್ ಮೇಲೆ ಗಮನ ಕೊಡಬೇಕು. ಫಸ್ಟ್ ಹೌಸ್ ಮೇಲೆ ಅಂದರೆ 1ನೇ ಮನೆಯಲ್ಲಿ ವಿಷಯದ ಕಡೆಗೆ, 1ನೇ ಮನೆಯ ವಿಷಯದ ಕಡೆಗೆ ಲಕ್ಷ್ಯ ಹರಿಸ್ಬೇಕು. ಅಂದರೆ ಸ್ವಯಂ ಮೇಲೆ ಗಮನ ಹರಿಸ್ಬೇಕು ಅಂತ ಅರ್ಥ. ಸ್ವಯಂನ ಒಂದು ವ್ಯವಹಾರಗಳಲ್ಲಿ, ಮಾತುಗಳಲ್ಲಿ, ಸ್ವಯಂನ ಒಂದು ನಡವಳಿಕೆಗಳಲ್ಲಿ, ಸ್ವಯಂನ ವಿಚಾರಗಳಲ್ಲಿ, ಸ್ವಯಂನ ಬರವಣಿಗೆಗಳಲ್ಲಿ, ಪ್ರತಿಯೊಂದು ವಿಷಯದಲ್ಲಿ ಸ್ವಯಂ ಮೇಲೇ ಫೋಕಸ್ ಮಾಡಬೇಕು. ತನ್ನಂತಾನು ಬೇರೆಯವ್ರನ್ನ ಗಮನಿಸಂಗಿಲ್ಲ. ಬೇರೆಯವರು ಏನು ಮಾಡ್ತಿದ್ದಾರೆ, ಏನು ಹೇಳ್ತಿದ್ದಾರೆ, ಹೇಗೆ ಹೋಗ್ತಿದ್ದಾರೆ ಅದ್ರ ಬಗ್ಗೆ ನೋಡೋಂಗಿಲ್ಲ. ತನ್ನ ಬಗ್ಗೆನೇ ತಾನು ಗಮನ ಹರಿಸ್ಕೊಂಡಾಗ, ತನ್ನಲ್ಲಿ ಅನೇಕ ಇಂಪ್ರೂವ್ಮೆಂಟ್ಸ್ ಮಾಡಿಕೊಂಡಾಗ ಈ ವ್ಯಕ್ತಿಯ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಈಗ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಈ ಒಂದು ಉದಾಹರಣೆಯಲ್ಲಿ ಅಂದ್ಕೊಳ್ಳೋಣ, ವೃಷಭ ಲಗ್ನ. ವೃಷಭ ಲಗ್ನಕ್ಕೆ 10th ಹೌಸ್ ಯಾವುದು ಅದನ್ನು ನೋಡಬೇಕು. ಇಲ್ಲಿ ವೃಷಭ ಲಗ್ನಕ್ಕೆ 10th ಹೌಸ್ ಯಾವುದು? ಶನಿ ಎಲ್ಲಿದ್ದಾನೆ ಅದನ್ನು ನೋಡಬೇಕು. ಶನಿ ಅಂದ್ಕೊಳ್ಳೋಣ ನಾವು ಅದೇ ಮನೆಯಲ್ಲಿದ್ದಾನೆ. ಇಲ್ಲಿ ವೃಷಭ ಲಗ್ನಕ್ಕೆ ಶನಿ 10ನೇ ಮನೆಯಲ್ಲೇ ಇದ್ದಾನೆ, ಅಂದರೆ ಕುಂಭದಲ್ಲಿಯೇ ಇದ್ದಾನೆ. ಆಗ ಶನಿಯ ಒಂದು ಡೈರೆಕ್ಷನ್ ಸ್ಟ್ರೆಂತ್ ಯಾವುದು? 7. ಆಗ ಯಾವ ಮನೆಯಿಂದ ಎಣಿಸಿದರೆ ಶನಿ 7ನೇ ಮನೆ ಬರ್ತಾನೆ ಅಂತ ನೋಡಬೇಕು. ಶನಿಯಿಂದ 7ನೇ ಮನೆ ಅಲ್ಲ, ಯಾವ ಮನೆಯಿಂದ ಎಣಿಸಿದ್ರೆ ಶನಿ ಕುಳಿತಲ್ಲಿ ಬರೋವರೆಗೆ 7ನೇ ಮನೆ ಆಗಿರಬೇಕದು. ಆಗ ನಾವು ನೋಡಿದಾಗ ಅದು ಸಿಂಹ, ಅಂದರೆ ಲಗ್ನದಿಂದ 4ನೇ ಮನೆ ಆಗಿರುತ್ತೆ. ಲಗ್ನದಿಂದ 4ನೇ ಮನೆಯ ಕಡೆಗೆ ಆ ವ್ಯಕ್ತಿ ಏನು ಮಾಡಬೇಕು? ಫೋಕಸ್ ಮಾಡಬೇಕು. ಅಂದರೆ
ಕುಟುಂಬದ ವಿಚಾರದ ಕಡೆ ಗಮನ ಹರಿಸ್ಬೇಕಂದ್ರೆ ಕುಟುಂಬದ ಮಾತುಗಳಿಗೆ, ಕುಟುಂಬದ ಕಂಫರ್ಟ್ಸ್, ಕುಟುಂಬದ ಜನರ ಮಾತುಗಳಿಗೆ ಅವ್ರು ಏನೋ ಸಜೆಷನ್ಸ್ ಕೊಡ್ಬೋದು, ಅಥವಾ ಅವರು ಏನೋ ಕಂಫರ್ಟ್ಸ್ ಬಯಸ್ಬೋದು, ಅಥವಾ ಪ್ರಾಪರ್ಟಿ, ರಿಯಲ್ ಎಸ್ಟೇಟು, ಮತ್ತು 4ನೇ ಮನೆ ವಾಹನಗಳು, ವಾಹನದ ಒಂದು ಅವಶ್ಯಕತೆಯನ್ನು ಮನಗಂಡು, ಅಥವಾ ವಾಹನದ ಒಂದು ಏನೊಂದು ಫೆಸಿಲಿಟೀಸನ್ನು ಇಟ್ಕೊಂಡು ಆ ರೀತಿ 4ನೇ ಮನೆಯ ಕಡೆಗೆ ಫೋಕಸ್ ಮಾಡಿದಾಗ, ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡಿದಾಗ, ಅಥವಾ ಕುಟುಂಬದಲ್ಲಿನ ಅವಶ್ಯಕತೆಗಳ ಬಗ್ಗೆ ಗಮನ ಹರಿಸಿದಾಗ, ಅಥವಾ ತಾಯಿನೂ ಇರ್ಬೋದು, ತಾಯಿಯ ಒಂದು ಸಲಹೆ ಸೂಚನೆಗಳನ್ನ ಪಾಲಿಸಿದಾಗ, ಗೌರವಿಸಿದಾಗ, ಈ ರೀತಿ ನಾವು ಅಲ್ಲಿ ಏನು ಮಾಡಬೇಕು, ಉದ್ಯೋಗದಲ್ಲಿ ನಾನು ಅಭಿವೃದ್ಧಿ ಹೊಂದಬೇಕಾದ್ರೆ ಈ ರೀತಿ ಡೈರೆಕ್ಷನ್ ಸ್ಟ್ರೆಂತ್ ನೋಡಿ ಯಾವ ಮನೆ ಬರುತ್ತೆ ಲಗ್ನದಿಂದ ಅಂತ ನೋಡಿ ಆಮೇಲೆ ಅದರ ಕಡೆ ಫೋಕಸ್ ಮಾಡಬೇಕು. ಕರ್ಕೊಂಡು ಹೋಗೋದು, ಹೋಗೋಣ ಬನ್ನಿ ಅಂತ ಮೋಟಿವೇಟ್ ಮಾಡೋದು, ಈ ರೀತಿ ಮಾಡಿದಾಗ ಅವ್ರ ಫ್ಯಾಮಿಲಿ ಲೈಫು ಸುಂದರವಾಗಿರುತ್ತೆ. ಈ ರೀತಿ ನಾವು ಏನು ಮಾಡಬೇಕು, ನಮಗೆ ಬೇಕಾದಂತಹ ಕುಂಡಲಿಯನ್ನು ಹಾಕ್ಕೊಂಡು ಅಲ್ಲಿಂದ ಫಸ್ಟು ಯಾವ ವಿಷಯವನ್ನು ನಾವು ನೋಡ್ತಿದ್ದೀವಿ ಅದರ ಅಧಿಪತಿ ಎಲ್ಲಿದ್ದಾನೆ, ಆಮೇಲೆ ಡೈರೆಕ್ಷನ್ ಸ್ಟ್ರೆಂತ್ ನೋಡೋದು. ಡೈರೆಕ್ಷನ್ ಸ್ಟ್ರೆಂತ್ ನೋಡಿ ಆ ಒಂದು ಅಧಿಪತಿ ಕುಳಿತಂತಹ ಮನೆ ಡೈರೆಕ್ಷನ್ ಸ್ಟ್ರೆಂತ್ ಆಧಾರದ ಮೇಲೆ ಎಷ್ಟನೇ ಮನೆ ಬರುತ್ತೆ ಅಂತ ಎಣಿಸ್ಬೇಕು. ಆಗ ಎಲ್ಲಿಂದ ನಾವು ಎಣಿಸಕ್ಕೆ ಪ್ರಾರಂಭ ಮಾಡಿದ್ವೋ ಆ ಮನೆ ಲಗ್ನದಿಂದ ಯಾವುದಾಗತ್ತೆ ಅಂತ ನೋಡಬೇಕು. ಆ ಮನೆಯ ಮೇಲೆ ಫೋಕಸ್ ಮಾಡಿದಾಗ ನಮಗೆ ಆ ದಿಶೆಯಲ್ಲಿ ಸಾಗಿದಾಗ ಯಶಸ್ಸು ಸಿಗತ್ತೆ. ಇದಾಗಿತ್ತು ಇವತ್ತಿನ ಡೈರೆಕ್ಷನ್ ಸ್ಟ್ರೆಂತ್, ಮತ್ತು ನಾವು ಯಾವ ವಿಷಯದ ಮೇಲೆ ಫೋಕಸ್ ಮಾಡಬೇಕು, ಅದರಿಂದ ನಮ್ಮ ಜೀವನಕ್ಕೆ ಯಶಸ್ಸು ಸಿಗತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭಮಸ್ತು. ಧನ್ಯವಾದಗಳು.